ಬನ್ನಿ ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ಒಂದು ಅತ್ಯಂತ ಆಳವಾದ ದೇವತಾಶಾಸ್ತ್ರದ ಪ್ರಶ್ನೆಯೊಳಗೆ ಇಳಿದು ನೋಡೋಣ. ಅಂತಿಮ ನ್ಯಾಯ ತೀರ್ಪಿನ ದಿನ ಆ ಮಹಾಶ್ವೇತ ಸಿಂಹಾಸನದ ಮೇಲೆ ಕೂರುವವರು ಯಾರೋ? ಇದು ಶತಮಾನಗಳಿಂದ ದೇವತಾಶಾಸ್ತ್ರಜ್ಞರನ್ನ ಕಾಡ್ತಿರೋ ಪ್ರಶ್ನೆ. ಹಾಗಾದ್ರೆ ಯಾರು ಕೂತಿರ್ತಾರೆ ಆ ಸಿಂಹಾಸನದ ಮೇಲೆ? ತಂದೆಯೋ ಅಥವಾ ಮಗನೋ? ಬನ್ನಿ ಬೈಬಲ್ ಏನ್ ಹೇಳುತ್ತೆ ಅಂತ ಒಟ್ಟಿಗೆ ನೋಡೋಣ. ಸರಿ, ಮೊದಲು ನಾವು ಹಳೆಯ ಉಡಂಬಡಿಕೆಯಿಂದ ಶುರು ಮಾಡೋಣ. ಅಲ್ಲಿ ನಾವೊಂದು ಶಕ್ತಿಯುತವಾದ ದರ್ಶನ ಈ ಪ್ರಶ್ನೆಗೆ ಒಂದು ಸ್ಪಷ್ಟವಾದ ಉತ್ತರವನ್ನೇ ಕೊಡೋ ಹಾಗೆ ಕಾಣಿಸುತ್ತೆ. ಈ ವಾದಕ್ಕೆ ಮುಖ್ಯವಾದ ಸಾಕ್ಷಿ ಸಿಗೋದೆ ದಾನಿಯೇಲನ ಪುಸ್ತಕದ 7ನೇ ಅಧ್ಯಾಯದಲ್ಲಿ. ಇಲ್ಲಿ ನೋಡಿ, ದಾನಿಯೇಲನ ಪುಸ್ತಕದಲ್ಲಿನ ಈ ದರ್ಶನದಲ್ಲಿ ಅನಾದಿಕಾಲದಿಂದ ಇರುವವನು ಸಿಂಹಾಸನದ ಮೇಲೆ ಕೂರೋದನ್ನ ನಾವು ನೋಡ್ತೀವಿ. ಈ ದೃಶ್ಯ ಇದೆಯಲ್ಲ, ತುಂಬಾನೇ ಶಕ್ತಿಯುತವಾಗಿದೆ. ಒಂದು ಗಂಭೀರವಾದ ನ್ಯಾಯಾಲಯದ ಸನ್ನಿವೇಶವನ್ನೇ ನಮ್ಮ ಕಣ್ಣು ಮುಂದೆ ತಂದು ನಿಲ್ಲಿಸುತ್ತೆ. ಹಾಗಾದ್ರೆ ಈ ಅನಾದಿಕಾಲದಿಂದ ಇರುವನು ಅಂದ್ರೆ ಯಾರು? ಸಾಮಾನ್ಯವಾಗಿ ಇದು ತಂದೆಯಾದ ದೇವರನ್ನೇ ಸೂಚಿಸುತ್ತೆ ಅಂತ ಎಲ್ರೂ ಒಪ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ದರ್ಶನದಲ್ಲಿ ಪುಸ್ತಕಗಳು ತೆರೆಯಲ್ಪಟ್ಟವು ಅಂತ ಹೇಳಿದಾಗ ಇದು ನ್ಯಾಯ ತೀರ್ಪಿನ ಸಮಯ ಅಂತಾನೂ ಪಕ್ಕಾ ಆಗುತ್ತೆ. ಸೊ ಈ ಹಳೆಯ ಒಡಂಬಡಿಕೆಯ ದರ್ಶನದ ಪ್ರಕಾರ ನೋಡಿದ್ರೆ ನ್ಯಾಯಾಧೀಶರು ಬೇರೆ ಯಾರೂ ಅಲ್ಲ, ಸ್ವತಃ ತಂದೆಯೇ ಅಂತ ಅನ್ಸುತ್ತೆ. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಈಗ ನಾವು ಹೊಸ ಒಡಂಬಡಿಕೆಗೆ ಬರೋಣ. ಇಲ್ಲಿ ನಮ್ಗೆ ಒಂದು ಸಂಪೂರ್ಣವಾಗಿ ಬೇರೆಯಾದ ಚಿತ್ರಣ ಸಿಗುತ್ತೆ. ಇಲ್ಲಿಯೇ ನೋಡಿ, ಬೈಬಲ್ನಲ್ಲಿ ಒಂದು ರೀತಿಯ ಕುತೂಹಲಕಾರಿ ಸಂಘರ್ಷ ಕಾಣಿಸುತ್ತೆ. ದಾನಿಯೇಲನ ದರ್ಶನ ತಂದೆಯ ಕಡೆ ಬೆರಳು ತೋರಿಸಿದ್ರೆ, ಯೋಹನ್ನನ ಸುವಾರ್ತೆ ಏನು ಬೇರೆಯ ಕಥೆಲಿ ಹೇಳುತ್ತೆ. ಈ ವಾಕ್ಯವನ್ನೊಮ್ಮೆ ನೋಡಿ ಇದು ಎಷ್ಟು ಸ್ಪಷ್ಟವಾಗಿದೆ ಅಂದ್ರೆ, ತಂದೆಯು ಯಾರಿಗೂ ತೀರ್ಪು ಮಾಡುವುದಿಲ್ಲ, ಬದಲಾಗಿ ಆ ಅಧಿಕಾರವನ್ನೆಲ್ಲ ಮಗನಿಗೆ ಕೊಟ್ಟಿದ್ದಾರೆ ಅಂತ ನೇರವಾಗಿ ಹೇಳುತ್ತೆ. ಇದು ದಾನಿಯೇಲನ ದರ್ಶನಕ್ಕೆ ತದ್ವಿರುದ್ಧವಾಗಿ ಕಾಣಿಸುತ್ತೆ ಅಲ್ವಾ? ಹಾಗಾದ್ರೆ ಈ ಅಧಿಕಾರವನ್ನ ಮಗನಿಗೆ ಕೊಡೋಕೆ ಕಾರಣವಾದ್ರೂ ಏನು? ಯೋಹಾನನ ಸುವಾರ್ತೆ ಹೇಳೋ ಪ್ರಕಾರ ಆತನು ಮನುಷ್ಯ ಕುಮಾರನಾಗಿ, ಅಂದ್ರೆ ಮನುಷ್ಯನ ರೂಪದಲ್ಲಿ ಬಂದಿದ್ರಿಂದ ಈ ಅಧಿಕಾರ ಸಿಕ್ಕಿದೆ. ಇದರ ಹಿಂದಿನ ಉದ್ದೇಶ ಏನು ಗೊತ್ತಾ? ಎಲ್ಲರೂ ತಂದೆಯನ್ನು ಹೇಗೆ ಗೌರವಿಸ್ತಾರೋ ಹಾಗೆಯೇ ಮಗನನ್ನೂ ಗೌರವಿಸ್ಬೇಕು ಅನ್ನೋದು. ಸೊ ಈ ಮಾತು ಹಳೆ ಒಡಂಬಡಿಕೆಯ ದರ್ಶನಕ್ಕೆ ಒಂದು ನೇರವಾದ ಸವಾಲಿನ ತರನೇ ಇದೆ. ಹಾಗಾದ್ರೆ ಹೀಗೆ ಕಾಣೋ ಈ ವಿರೋಧಾಭಾಸವನ್ನ ನಾವು ಸರಿ ಮಾಡೋದು ಹೇಗೆ? ಇದರ ಉತ್ತರ ದೈವಿಕ ನ್ಯಾಯದ ಬಗ್ಗೆ ಇನ್ನೂ ಆಳವಾಗಿ ಅರ್ಥ ಮಾಡ್ಕೊಳ್ಳೋದ್ರಲ್ಲಿದೆ. ನೋಡಿ, ಈ ದೇವತಾಶಾಸ್ತ್ರದ ಒಗಟಿಗೆ ಪರಿಹಾರವೇ ಸಂಯುಕ್ತ ನ್ಯಾಯ ತೀರ್ಪು ಅನ್ನೋ ಪರಿಕಲ್ಪನೆ. ಅಂದ್ರೆ ಮಗನು ಸ್ವತಂತ್ರವಾಗಿ ಕೆಲಸ ಮಾಡ್ತಾನೆ ಅಂತಲ್ಲ ಇದ್ರ ಅರ್ಥ. ಬದಲಿಗೆ ಆತನು ತಂದೆಯ ಚಿತ್ತವನ್ನ, ಅವರ ಇಚ್ಛೆಯನ್ನ ಪರಿಪೂರ್ಣವಾಗಿ ಜಾರಿಗೆ ತರ್ತಾನೆ, ಅವರ ಪ್ರತಿನಿಧಿಯಾಗಿರ್ತಾನೆ. ಹಾಗಾಗಿ ಮಗನ ತೀರ್ಪೇ ಮೂಲಭೂತವಾಗಿ ತಂದೆಯ ತೀರ್ಪಾಗಿರುತ್ತೆ. ಇದನ್ನ ಯೇಸುಕ್ರಿಸ್ತರು ತಾವೇ ಖಚಿತಪಡಿಸ್ತಾರೆ. ಅವ್ರು ಹೇಳೋದು ಹೀಗೆ: ನನ್ನ ನ್ಯಾಯ ತೀರ್ಪು ನೀತಿಯುಳ್ಳದಾಗಿದೆ, ಯಾಕೆಂದ್ರೆ ನಾನು ನನ್ನ ಸ್ವಂತ ಇಚ್ಛೆಯನ್ನಲ್ಲ, ಬದಲಿಗೆ ನನ್ನನ್ನು ಕಳುಹಿಸಿದಾತನ ಇಚ್ಛೆಯನ್ನೇ ನೆರವೇರಿಸ್ತೇನೆ. ಇಲ್ಲಿ ತುಂಬಾನೇ ಸ್ಪಷ್ಟವಾಗುತ್ತೆ, ಅವರ ತೀರ್ಪು ಅನ್ನೋದು ತಂದೆಯ ಇಚ್ಛೆಯ ನೇರವಾದ ಪ್ರತಿಬಿಂಬ ಅಂತ. ಸರಿ, ಈ ಏಕತೆಯನ್ನ ನಾವು ಅರ್ಥ ಮಾಡಿಕೊಂಡ್ವಿ. ಆದ್ರೆ ಇದು ನಮ್ಮನ್ನ ಇನ್ನೊಂದು ಆಳವಾದ ಪ್ರಶ್ನೆಗೆ ಕರ್ಕೊಂಡು ಹೋಗುತ್ತೆ. ಮೊದಲನೇದಾಗಿ, ಈ ಪಾಪ ಮತ್ತು ನ್ಯಾಯ ತೀರ್ಪಿನ ವ್ಯವಸ್ಥೆ ಇರೋದಾದ್ರೂ ಯಾಕೆ? ದೇವ್ರು ಈ ಥರದ ಜಗತ್ತನ್ನ ಯಾಕೆ ಸೃಷ್ಟಿಸದ? ಮೂಲಗ್ರಂಥದ ಲೇಖಕರ ಪ್ರಕಾರ ಇದರ ಹಿಂದೆ ಒಂದು ತರ್ಕ ಇದೆ. ಮೊದಲನೇದಾಗಿ, ಜೀವಿಗಳನ್ನ ಅಪರಿಪೂರ್ಣವಾದ ಸ್ವತಂತ್ರ ಇಚ್ಛೆಯೊಂದಿಗೆ ಸೃಷ್ಟಿಸಲಾಗಿದೆ. ಅವರು ತಮ್ಮ ಅನುಭವದ ಮೂಲಕ ದೇವರನ್ನು ತಿಳ್ಕೋಬೇಕು. ಎರಡನೇ ಹಂತ, ಆ ಅನುಭವದ ಅತ್ಯುನ್ನತ ಪ್ರದರ್ಶನವೇ ಶಿಲುಬೆ. ಅದು ದೇವರ ಪ್ರೀತಿ ಎಂಥದ್ದು ಅಂತ ತೋರ್ಸುತ್ತೆ. ಮೂರನೇದಾಗಿ, ಆ ಅದ್ಭುತ ಪ್ರೀತಿಯನ್ನ ಅರ್ಥ ಮಾಡ್ಕೊಂಡಾಗ ಮಾತ್ರ ನಮ್ಮ ಅಪರಿಪೂರ್ಣ ಇಚ್ಛೆ ಪರಿಪೂರ್ಣವಾಗಿ ನಾವು ದೇವರನ್ನು ನಿಜವಾಗ್ಲೂ ಪ್ರೀತಿಸೋಕೆ ಸಾಧ್ಯ ಆಗುತ್ತೆ. ಇನ್ನು ದೇವರ ನ್ಯಾಯದ ವಿಷಯಕ್ಕೆ ಬಂದ್ರೆ ಅದು ಎಲ್ಲರಿಗೂ ಒಂದೇ ರೀತಿ ಇರೋದಿಲ್ಲ. ಶಿಕ್ಷೆಯು ಮಾಡಿದ ಪಾಪದ ಹಿಂದಿನ ಉದ್ದೇಶ ಮತ್ತೆ ಅದರ ತೀವ್ರತೆಗೆ ತಕ್ಕಂತೆ ಇರುತ್ತೆ. ಉದಾಹರಣೆಗೆ, ಮನಸ್ಸಲ್ಲೇ ಒಬ್ರನ್ನ ದ್ವೇಷಿಸೋದಕ್ಕೂ ನಿಜವಾಗ್ಲೂ ಕೊಲೆ ಮಾಡೋದಕ್ಕೂ ಒಂದೇ ಶಿಕ್ಷೆ ಇರೋದಿಲ್ಲ. ದೇವ್ರು ಈ ವ್ಯತ್ಯಾಸವನ್ನ ಗಮನಿಸ್ತಾರೆ. ಈ ರೀತಿಯ ಪರಿಪೂರ್ಣ ನ್ಯಾಯ ಇರೋದ್ರಿಂದಲೇ ಜೀವಿಗಳು ದೇವರ ಮೇಲೆ ನಂಬಿಕೆ ಇಟ್ಟು ಕೊನೆಗೆ ಆತನನ್ನು ಪ್ರೀತಿಸೋಕೆ ಸಾಧ್ಯವಾಗುತ್ತೆ. ಸರಿ, ಇಷ್ಟೆಲ್ಲ ಚರ್ಚೆ ಮಾಡಿದ್ಮೇಲೆ ನಾವು ಅಂತಿಮ ತೀರ್ಮಾನದ ಕಡೆಗೆ ಹೋಗೋಣ. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯ ಕೊನೆಯಲ್ಲಿ ಲೇಖಕರು ಯಾವ ನಿರ್ಧಾರಕ್ಕೆ ಬರ್ತಾರೆ? ಸ್ಪಷ್ಟವಾಗಿ ಹೇಳ್ಬೇಕು ಅಂದ್ರೆ, ಲೇಖಕರ ತೀರ್ಮಾನ ಹೀಗಿದೆ: ಅಂತಿಮ ನ್ಯಾಯ ತೀರ್ಪಿನ ಆ ಮಹಾಶ್ವೇತ ಸಿಂಹಾಸನದ ಮೇಲೆ ಕೂರೋದು ಮಗನೇ. ಈ ತೀರ್ಮಾನಕ್ಕೆ ಕಾಲಾನುಕ್ರಮದ ಒಂದು ತರ್ಕಾನೇ ಆಧಾರ. ಅಂದ್ರೆ ಮಗನ ಆಳ್ವಿಕೆ, ಸಾವು ಸೇರಿದಂತೆ ಎಲ್ಲಾ ಶತ್ರುಗಳನ್ನ ಸೋಲಿಸೋವರೆಗೂ ನಡೀತಿರುತ್ತೆ. ಈ ಮಹಾಶ್ವೇತ ಸಿಂಹಾಸನದ ನ್ಯಾಯ ತೀರ್ಪಿದೆಯಲ್ಲ,
ಅದು ಈ ಪ್ರಕ್ರಿಯೆಯ ಒಂದು ಭಾಗ ಅಷ್ಟೆ. ಇದೆಲ್ಲ ಮುಗಿದ ಮೇಲೆ ಪರಿಪೂರ್ಣಗೊಂಡ ರಾಜ್ಯವನ್ನ ಆತನು ತಂದೆಗೆ ಒಪ್ಪಿಸ್ತಾನೆ. ಇದರರ್ಥ ಏನು? ನ್ಯಾಯ ತೀರ್ಪಿನ ಸಮಯದಲ್ಲಿ ಅಧಿಕಾರ ಇನ್ನೂ ಮಗನ ಕೈಯಲ್ಲೇ ಇರುತ್ತೆ. ಈ ಕಾಲಾನುಕ್ರಮವನ್ನ ಈ ವಾಕ್ಯ ಖಚಿತಪಡಿಸುತ್ತೆ. ರಾಜ್ಯವನ್ನ ತಂದೆಗೆ ಒಪ್ಸೋಕು ಮುಂಚೆ ಎಲ್ಲಾ ಶತ್ರುಗಳನ್ನ ಸೋಲಿಸಬೇಕು. ಅದರಲ್ಲಿ ಮೃತ್ಯು ಕೂಡ ಒಂದು. ಮತ್ತು ಮಹಾಶ್ವೇತ ಸಿಂಹಾಸನದಲ್ಲಿ ಮೃತ್ಯುವಿಗೂ ನ್ಯಾಯ ತೀರ್ಪು ಆಗತ್ತೆ. ಆದರೆ ಲೇಖಕರು ಹೇಳೋ ಅಂತಿಮ ಮಾತು ಇದಕ್ಕಿಂತಲೂ ಆಳವಾಗಿದೆ. ನಿಜವಾಗ್ಲೂ ನ್ಯಾಯಾಧೀಶರು ತಂದೆಯೋ ಅಥವಾ ಮಗನೋ ಅನ್ನೋದು ಅಷ್ಟೊಂದು ಮುಖ್ಯ ಅಲ್ಲ. ಅದಕ್ಕಿಂತ ಮುಖ್ಯವಾದದ್ದು ಅವರಿಬ್ಬರ ನಡುವೆ ಇರೋ ಆ ಪರಿಪೂರ್ಣವಾದ ಏಕತೆಯನ್ನ ಅರ್ಥ ಮಾಡ್ಕೊಳ್ಳೋದು. ನೋಡಿ, ಈ ಅಂತಿಮ ಹೇಳಿಕೆ ಎಲ್ಲವನ್ನೂ ಒಟ್ಟಿಗೆ ಸೇರಿಸುತ್ತೆ. ಕೊನೆಗೆ ನಮ್ಮ ನಂಬಿಕೆ ಮತ್ತು ವಿಧೇಯತೆಯ ವಿಷಯಕ್ಕೆ ಬಂದ್ರೆ, ಸಿಂಹಾಸನದ ಮೇಲೆ ಯಾರು ಕೂತ್ರೂ ಏನೂ ಬದಲಾಗೋದಿಲ್ಲ. ಇದು ನಾವು ಜಗಳಾಡಬೇಕಾದ ವಿಷಯವೇ ಅಲ್ಲ. ಬದಲಿಗೆ ದೈವಿಕ ಏಕತೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ಸಿಕ್ಕಿರೋ ಒಂದು ಅವಕಾಶ. ಹಾಗಾದ್ರೆ ಈ ನಮ್ಮ ವಿಶ್ಲೇಷಣೆಯನ್ನ ಒಂದು ಚಿಂತನೆಗೆ ಹಚ್ಚೋ ಪ್ರಶ್ನೆಯೊಂದಿಗೆ ಮುಗಿಸೋಣ. ಹೀಗೆ ವಿರೋಧಾಭಾಸದಂತೆ ಕಾಣೋದರ ಹಿಂದೆ ಇರೋ ಏಕತೆಯ ಮೇಲೆ ನಾವು ಗಮನ ಕೊಟ್ರೆ ಬೈಬಲ್ನ ಬಗ್ಗೆ ನಮ್ಮ ತಿಳುವಳಿಕೆ ಇನ್ನೆಷ್ಟು ಆಳವಾಗಬಹುದು. ಇದರ ಬಗ್ಗೆ ಯೋಚನೆ ಮಾಡಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ.